ಅಂದರೆ ಮರೆತು ಹೋಗಿರೋದನ್ನ ಜ್ಞಾಪಿಸುವಂಥ ಒಂದು ಪ್ರಯತ್ನ. ಒಳ್ಳೆ ಕಾನ್ಸೆಪ್ಟ್ ಇದು ಅಂತ ಅನ್ನಿಸ್ತದೆ ನನಗೆ. ಆರೋಗ್ಯ ಅನ್ನೋದು ಬಹಳನೇ ಇಂಪಾರ್ಟೆಂಟು. ಹಿಂದೆ ನಮ್ಮ ಹಿರಿಯರೆಲ್ಲ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಅಂದರೆ ಅದು ನಾವು ನಮ್ಮ ನಡೆ, ನಮ್ಮ ನುಡಿ, ನಾವು ತಿನ್ನೋ ಆಹಾರ, ನಾವಿರೋ ಪರಿಸರ, ವಾತಾವರಣ, ಇದೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿರೋದು. ನಾವು ಎಷ್ಟು ಹೊರಗಡೆ ಚೆನ್ನಾಗಿ ಇಟ್ಕೋತೀವೋ ಅಷ್ಟೇ ಒಳಗಡೆನೂ ಚೆನ್ನಾಗಿ ಇಟ್ಕೋಬೇಕು. ಧನ್ವಂತರಿ ಹೇಳ್ತಾರಲ್ಲ, ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ. ಅಂದರೆ ಅಜ್ಞಾನದಿಂದ ದುಃಖ, ದುಃಖದಿಂದ ರೋಗ, ರೋಗದಿಂದ ಭಯ. ಅದು ಭಯ ಬಂದಾಗ ಫುಲ್ ಎಲ್ಲನೂ ದೇಹ ಎಲ್ಲ ಕಂಪ್ಲೀಟು ವಿಷ ಆಗುತ್ತೆ ಅಂತ. ಸೊ ನಾನು ಹೇಳೋದು, ಪ್ರತಿ ಸಲ ಪ್ರತಿಯೊಬ್ಬ ಮನುಷ್ಯನ ಕಣ್ಣು ಮುಚ್ಚಿ ನಮ್ಮ ಒಳಗಡೆ ನೋಡೋ ಪ್ರಯತ್ನ ಮಾಡಿ. ಸೊ ಒಳಗಡೆ ನೋಡೋಕೆ ಬಂದಾಗ ಅದು ಮಾಡ್ತಿರೋ ಕೆಲಸಕ್ಕೆ ಒಂದು ಕೃತಜ್ಞತೆ ಹೇಳಿದ್ರು ಕೂಡ ಅದು ಮಾಡ್ತಾ ಇರಬೇಕು ಅನ್ನೋ ಒಂದು ಎಚ್ಚರಿಕೆನೂ ಒಳಗಡೆ ಬರಬೇಕು. ಪ್ರತಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ, ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಅದು ಕಾಣಿಸುತ್ತೆ, ಮಾತಾಡಿಸುತ್ತೆ, ಯೋಚನೆ ಮಾಡುತ್ತೆ, ಕೈಯಿಂದ ಕೆಲಸ ಮಾಡುತ್ತೆ, ಪ್ರತಿಯೊಂದು ಅದು ನಮಗೆ ಮಾಡ್ತಿರೋದ್ರ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿ ಇರಬೇಕು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು. ಐ ಥಿಂಕ್ ಯುವರ್ ಕಾನ್ಸೆಪ್ಟ್ ಇಸ್ ಸೋ ಗುಡ್. ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಕಾಸು ಮಾಡೋದು ಆ್ಯಕ್ಚುಲಾಗಿ ಈಸಿ. ಈ ಎಲ್ಲರೂ ನೋಡಲಿ ಹೆಂಗೆಲ್ಲ ಖಾಲಿ ಕೋಲಿಗಳೆಲ್ಲ ಮುಕ್ಲಾರೆ ಕಾಸು ಮಾಡ್ತಾ ಇದ್ದಾರೆ. ಯಾವನ್ ಬೇಕಾದ್ರೂ ಕಾಸು ಮಾಡ್ಬೋದು. ಆದರೆ ಮೆಂಟಲ್ ಹೆಲ್ತು, ನಮ್ಮ ಫಿಸಿಕಲ್ ಹೆಲ್ತ್ ಐತಲ್ಲ, ಅದನ್ನ ನೀನು ಸಂಪಾದನೆ ಮಾಡೋಕ್ಕಾಗಲ್ಲ. ನಿನ್ನನ್ನು ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ, ನಾವು ಎಷ್ಟು ನಿನಗೆ ನೀನು ಟೈಮ್ ಕೊಟ್ಕೊಂಡಿರ್ತೀಯ. ಈಗ ಸಾವಿರ, ಈಗ ನೋಡಿ ಇವಾಗ ನಮ್ಮ ಹತ್ರ ಈಗ ಲಕ್ಷ ಕೋಟಿ ಪ್ರಾಬ್ಲಮ್ಸ್ ಇರ್ಬೋದು ಒಬ್ಬ ಮನುಷ್ಯನ್ಗೆ. ಆದ್ರೆ ಒಂದು ಸಲಿ ಮನುಷ್ಯನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಆ ಲಕ್ಷ ಕೋಟಿ ಪ್ರಾಬ್ಲಮ್ ಎಲ್ಲ ಸೈಡ್ ಹೋಗ್ಬಿಡ್ತದೆ. ಒಂದೇ ಒಂದು ಪ್ರಾಬ್ಲಮ್ ನಿಂತ್ಕೋತದೆ, ಅದೇನಂದ್ರೆ ಹೆಲ್ತ್ ಪ್ರಾಬ್ಲಮ್. ಸೊ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂತು ಅಂತಂದ್ರೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದಲ್ವ. ಅಷ್ಟೇ ಸಿಂಪಲ್ ಅನ್ಕೋ. ಇದು ನಾನು ಈಗ ರೀಸೆಂಟ್ ಪಾಸ್ಟ್ ಅಲ್ಲಿ ನಾನು ತಿಳ್ಕೊಂಡಿದ್ದು ಒಂದು ಇದು ಬೇಜಾನ್ ಇದೆ ಅನ್ಕೋ ವರ್ಲ್ಡ್ ಅಲ್ಲಿ. ಅಯ್ಯೋ ಎಷ್ಟೆಲ್ಲ ಇದೆ, ಏನೇನೆಲ್ಲ ಇದೆ. ನಮ್ಗೆ ಬರೀ ಒಂದು ಬೌಂಡ್ರಿ ಹಾಕ್ಬಿಟ್ಟು ಇಷ್ಟರಲ್ಲೇ ಇರಬೇಕು, ಇಷ್ಟು ಇದರಿಂದ ನೀನು ಆಚೆ ಬಂದರೆ ನೀನು ಕೆಟ್ಟೋಗ್ತೀಯಾ, ಹೊರ್ಟೋಗ್ತೀಯಾ, ಮುಗ್ದೋಯ್ತು, ಅದು ಅವೆಲ್ಲ ಸುಮ್ಮನೆ. ಅದೆಲ್ಲ ನಮಗೆ ತಲೆ ತುಂಬಿಡ್ರದು. ನಮ್ಮ ಅಪ್ಬ್ರಿಂಗಿಂಗು ಆ ಥರ ಐತೆ. ನಾವು ಅದರಿಂದ ಔಟ್ ಆಫ್ ದ ಬಾಕ್ಸ್ ನಾವು ಥಿಂಕ್ ಮಾಡಿದಾಗ ಇದಿಷ್ಟೇ ಅಲ್ಲ, ಆ್ಯಕ್ಚುಲಾಗಿ ಬೇರೆ ಇದೆ. ನೀನು ಇನ್ನೊಂದನ್ನು ಅಬ್ಸರ್ವ್ ಮಾಡೋ, ನಾವೆಲ್ಲ ಹೆಂಗೆ ಲೂಪಲ್ಲಿ ಇದ್ದೀವಿ ಅಂದರೆ, ನಮ್ಮ ತಾತನ ಟೈಮಿಂದ ಮದುವೆ ಆಗಬೇಕು, ಕೆಲಸ ಮಾಡಬೇಕು, ಫ್ಯಾಮಿಲಿ ಕಾಸು ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಪುನಃ ನೆಕ್ಸ್ಟ್ ಕಂಟಿನ್ಯೂ, ನೆಕ್ಸ್ಟ್ ಪೀಳಿಗೆ ಮದುವೆ ಆಗಬೇಕು, ಮನೆ ಕಟ್ಟಿಸ್ಬೇಕು, ದುಡ್ಡು ಮಾಡಬೇಕು, ಮಾಮೂಲಿ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೇಕು, ಪುನಃ ನೆಕ್ಸ್ಟ್ ಪೀಳಿಗೆ. ಅದಂಗೆ ಕಂಟಿನ್ಯೂಷನ್. ಅದು ಲೂಪಲ್ಲಿ ನಮ್ಮನ್ನ ಒಂಥರ ತಳ್ದಂಗೆ, ತಳ್ದಂಗೆಲ್ಲ ತಳ್ಳಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಆ ಲೂಪಿಂದ ಆಚೆ ಬರೋಕ್ಕೆ ಯಾರ ಕೈಲೂ ಆಗಲ್ಲ. ಆ ಲೂಪಿಂದ ಯಾವಾಗ ಆಚೆ ಬರ್ತಾರೆ, ಸೊ ಅವಾಗ ಏನು ಆ್ಯಕ್ಚುಯಲ್ ರಿಯಾಲಿಟಿ ಅನ್ನೋದು ಗೊತ್ತಾಗುತ್ತೆ.